ಒಂದು ಸುಂದರವಾದ ಪಾರ್ಕ್ನಲ್ಲಿ ನಮ್ಮ ಈ ಹ್ಯಾಪಿ ಟೂತಿಯ ಕಥೆ ಶುರುವಾಗುತ್ತದೆ. ಇವನು ಟೂತಿ, ಅತ್ಯಂತ ಖುಷಿಯಾಗಿರುವ ಹಾಗೂ ಹೊಳೆಯುತ್ತಿರುವ ಹಲ್ಲು. ಇವನು ಬ್ರಷಿ. ಬ್ರಷಿ ಟೂತಿಯ ಬೆಸ್ಟ್ ಫ್ರೆಂಡ್. ಹಲ್ಲನ್ನು ಹೊಳೆಯುವ ಹಾಗೆ ಮಾಡುತ್ತಾನೆ. ಇವನೇ ಪೇಸ್ಟಿ. ಹಲ್ಲನ್ನು ಹೊಳೆಯುವ ಹಾಗೆ ಬ್ರಷಿಗೆ ಸಹಾಯ ಮಾಡ್ತಾನೆ. ಬ್ರಷಿ ಮತ್ತು ಪೇಸ್ಟಿ ಇಬ್ಬರು ಟೂತಿಯ ಒಳ್ಳೆಯ ಗೆಳೆಯರು. ಇವರಿಬ್ಬರು ಹಲ್ಲನ್ನು ಸ್ಟ್ರಾಂಗ್ ಮತ್ತು ಹೆಲ್ದಿಯನ್ನಾಗಲು ಸಹಾಯ ಮಾಡ್ತಾರೆ. ಪ್ರತಿದಿನ ಈ ಮೂವರು ಒಟ್ಟೊಟ್ಟಾಗಿ ಮಜವಾಗಿ ಆಟ ಆಡ್ತಾ ಇರ್ತಾರೆ. ಹೀಗೆ ನಡೆಯುತ್ತಿರುವಾಗ ಒಂದು ದಿನ ಟೂತಿಗೆ ಅಲ್ಲಿಯೇ ಹತ್ತಿರದಲ್ಲಿ ಯಾರೋ ನಗ್ತಾ ಇರೋ ಹಾಗೆ ಶಬ್ದ ಕೇಳಿತು. ಕುತೂಹಲದಿಂದ ನೋಡಲು ಹೊರಟಾಗ ಅಲ್ಲಿ ಚೋಕೋ ಮತ್ತು ಬಿಸ್ಕೆಟ್ ಪಾರ್ಕ್ನಲ್ಲಿ ಮೋಜು ಮಸ್ತಿ ಮಾಡ್ತಾ ಇರ್ತಾರೆ. ಅವರು ಟೂತಿಯನ್ನು ತಮ್ಮ ಜೊತೆ ಆಟ ಆಡಲು ಕರೆದುಕೊಂಡರು. ಟೂತಿ ತನ್ನ ಸ್ನೇಹಿತರಾದ ಬ್ರಷಿ ಮತ್ತು ಪೇಸ್ಟಿಯನ್ನು ಮರೆತೇ ಬಿಟ್ಟನು. ಇದರಿಂದ ಬ್ರಷಿ ಮತ್ತು ಪೇಸ್ಟಿಗೆ ಬಹಳ ದುಃಖವಾಯಿತು. ಹೀಗೆ ಬಹಳ ದಿನಗಳಾದವು. ಟೂತಿ ಹಲ್ಲು ಉಜ್ಜುವುದನ್ನೇ ಮರೆತು ದಿನವೆಲ್ಲ ಚಾಕ್ಲೇಟ್ ಮತ್ತು ಬಿಸ್ಕೆಟ್ ಜೊತೆಗೆ ಆಟವಾಡ್ತಿದ್ದ. ಚೋಕೋ ಮತ್ತು ಬಿಸ್ಕೆಟ್ ಸಹವಾಸದಿಂದ ಟೂತಿಯ ಹೊಳಪು ನಿಧಾನವಾಗಿ ಕಳೆದು ಹೋಯಿತು. ಒಂದು ದಿನ ಬೆಳಿಗ್ಗೆ ಟೂತಿ ಎದ್ದಾಗ ತುಂಬಾ ನೋವಾಯಿತು ಮತ್ತು ಅವನ ಮೇಲೆ ಕಪ್ಪು ಕಲೆ ಕಾಣಿಸಿಕೊಂಡಿತ್ತು. ಪಾಪ ಟೂತಿ ಆಟ ಆಡಲು ಪ್ರಯತ್ನಿಸಿದರೂ ನೋವಿನಿಂದ ಸಾಧ್ಯವಾಗಲಿಲ್ಲ. ಚೋಕೋ ಮತ್ತು ಬಿಸ್ಕೆಟ್ ಕೂಡ ಟೂತಿಗೆ ಕಾಳಜಿ ಮಾಡಲೇ ಇಲ್ಲ. ಟೂತಿ ಒಂಟಿಯಾಗಿ ನೋವಿನಿಂದ ಕುಳಿತಿದ್ದಾಗ ಬ್ರಷಿ ಮತ್ತು ಪೇಸ್ಟಿ ಅವನ ಸಹಾಯಕ್ಕೆ ಬಂದರು. ಅವರು ಅವನನ್ನು ಡೆಂಟಿಸ್ಟ್ ಬಳಿ ಕರೆದುಕೊಂಡು ಹೋದರು. ಆಗ ಡೆಂಟಿಸ್ಟ್ ಟೂತಿಯ ನೋವನ್ನು ಕಡಿಮೆ ಮಾಡಿ ಅವನು ಮತ್ತೆ ಫಳಫಳನೆ ಹೊಳೆಯುವ ಹಾಗೆ ಮಾಡಿದರು. ಅಂದಿನಿಂದ ನಮ್ಮ ಟೂತಿ ಮತ್ತೆ ಬ್ರಷಿ ಅಂಡ್ ಪೇಸ್ಟಿಯ ಜೊತೆಗೆ ಸದಾ ಸಂತೋಷದಿಂದ ಆಟವಾಡುತ್ತಿದ್ದ ಮತ್ತು ಅವನ ನಿಜವಾದ ಬೆಸ್ಟ್ ಫ್ರೆಂಡ್ಸ್ರನ್ನು ಮರೆಯಲೇ ಇಲ್ಲ. ಹಾಯ್ ಮಕ್ಕಳೇ, ಈ ಮೂವಿ ನೋಡಿದ್ರಲ್ಲ, ಇದರಿಂದ ನಿಮಗೇನ್ ಅರ್ಥ ಆಯ್ತು? ಮೊದಲಿಗೆ ಟೂತಿ ಬ್ರಷಿ ಮತ್ತೆ ಪೇಸ್ಟಿ ಜೊತೆ ಆಟ ಆಡ್ತಾ ಇತ್ತು ಮತ್ತು ಕಾಲ ಕಳಿಯತ್ತಾ ಇತ್ತು. ಆವಾಗ ಟೂತಿ ಸ್ಟ್ರಾಂಗ್ ಆಗಿತ್ತು ಮತ್ತೆ ಹೆಲ್ದಿ ಆಗಿತ್ತು. ಸ್ವಲ್ಪ ದಿನ ಆದ್ಮೇಲೆ ಟೂತಿಗೆ ಯಾರು ಸಿಕ್ಕರು? ಬಿಸ್ಕೆಟ್ ಮತ್ತೆ ಚಾಕಿ ಸಿಕ್ಕರು. ಸೊ ಅವ್ರ ಜೊತೆ ಕಾಲ ಕಳೆಯಕ್ಕೆ ಸ್ಟಾರ್ಟ್ ಮಾಡಿತ್ತು. ಕರೆಕ್ಟಾ? ಆವಾಗ ಸ್ವಲ್ಪ ದಿನ ಆದ್ಮೇಲೆ ಟೂತಿಗೆ ಒಂದ್ ದಿವಸ ಬೆಳಗ್ಗೆ ಎದ್ದಾಗ ತುಂಬಾನೇ ನೋವಾಯ್ತು. ಆ ನೋವಿನ ಕಾರಣ ಏನ್ ಗೊತ್ತಾ? ಹುಳುಕಾಗಿತ್ತು. ಸೊ ಈ ಟೂತಿಗೆ ಹುಳುಕಾದಾಗ ಅದಕ್ಕೆ ಆ ಬ್ರಷಿ ಮತ್ತೆ ಪೇಸ್ಟಿನೇ ಬಂದು ಸಹಾಯ ಮಾಡಿ ಡೆಂಟಿಸ್ಟ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು. ಸೊ ಮಾರಲ್ ಆಫ್ ದ ಸ್ಟೋರಿ ಏನ್ ಗೊತ್ತಾ? ಫಸ್ಟ್ ಥಿಂಗ್, ದಿನ 2 ಬಾರಿ ಹಲ್ಲನ್ನ ಸರಿಯಾಗಿ ಬ್ರಷ್ ಮಾಡಬೇಕು. ಎರಡನೇದಾಗಿ ಸಿಹಿ ಪದಾರ್ಥ, ಜಂಕ್ ಫುಡ್ ಅನ್ನ ಕಡಿಮೆ ಮಾಡಬೇಕು. ಮತ್ತೆ ಮೂರನೇದಾಗಿ ಸಾಕಷ್ಟು ನೀರನ್ನ ಕುಡಿಯಬೇಕು. ಇದರ ಜೊತೆ ಪೇರೆಂಟ್ಸಿಗೆ ಒಂದು ಕಿವಿ ಮಾತಂದ್ರೆ, ನಿಮ್ಮ ಮಕ್ಕಳ ನಿಮ್ಮ ಮಗುವಿನ ಮೊದಲನೇ ಹಲ್ಲು ಯಾವಾಗ ಬರುತ್ತೋ ಆವಾಗ ಕೂಡಲೇ ನಿಮ್ಮ ಹತ್ತಿರದ ದಂತ ವೈದ್ಯರನ್ನ ಭೇಟಿಯಾಗಬೇಕು. ಜೈ ಶ್ರೀ ಗುರುದೇವ್. I am Dr. Sapna Jyoti, Professor and Head of the Department of Dentistry, BGS MCH Nagaruru. Thank you.